ಮ್ಯಾಂಗೋ ಜಾಕ್ ಫ್ರೂಟ್ ಮೇಳ ನಡೆಯುತ್ತೆ ಒಂದು ತಿಂಗಳು ಅಂತ ಹೇಳಿದಾಗ ಅಲ್ಲಿ ನೋಡಬೇಕು ಅಂತ ಹೋದೆ ನಾನು. ಅಲ್ಲಿ ಅತ್ಯಂತ ಹೆಚ್ಚು ಅಧಿಕವಾಗಿ ಅಲ್ಲಿದ್ದಂಥ ಸ್ಟಾಲ್ಗಳು ಮಾವಿನ ಹಣ್ಣಿನ ಮಾರಾಟಕ್ಕೆ ತಂದಂಥದ್ದು ಬಹಳ ಹೆಚ್ಚು ಸ್ಟಾಲ್ಗಳು ಅಲ್ಲಿ ನಾನು ನೋಡಿದೆ. ಆದರೆ ಜಾಕ್ ಫ್ರೂಟ್ದು ಬಹಳ ಕಡಿಮೆ ಇತ್ತು. ಅಲ್ಲಿ ನಮ್ಮ ಡೈರೆಕ್ಟರ್ನ ಕೇಳಿದಾಗ, ಇಲ್ಲೇ ಇದ್ದಾರೆ ಡೈರೆಕ್ಟರ್, ಅವರು ಸರ್ ಲಾಲ್ಬಾಗಲ್ಲಿ ನಾವು ಮಾವು ಮತ್ತು ಜಾಕ್ ಫ್ರೂಟ್ ಎರಡೂ ಸೇವೆ ಮಾಡ್ತೀವಿ, ನೀವು ಅಲ್ಲಿ ಬಂದು ನೋಡಿ ಅಂತ ಹೇಳಿದ್ರು. ಇವತ್ತು ಕಣ್ಣಿಂದ ನೋಡಬೇಕು ಅಂತ ಬಂದೆ ನಾನು. ಜಾಕ್ ಫ್ರೂಟ್ನ ಸ್ಟಾಲ್ಗಳು ಅತ್ಯಂತ ಅಧಿಕವಾಗಿ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಕಡೆ ದೇವನಹಳ್ಳಿ, ಅಲ್ಲಿಂದ ಮಂಡ್ಯ ಕೆಲವು ಭಾಗ, ಹೀಗೆ ಹಣ್ಣ ಈ ಜಾಕ್ ಫ್ರೂಟನ್ನು ತಂದು ಅತ್ಯಂತ ಅಧಿಕವಾದಂಥ ಬೆಲೆ ಬಾಳತಕ್ಕಂಥ ಹಣ್ಣು. ಒಂದು ಹಣ್ಣಿಗೆ 300, 350, 400, ಹೀಗೆ ಒಂದು ಕೆಜಿಗೆ 50 ರೂಪಾಯಿನಾಗೆ ಮಾರ್ತಾರೆ ತೂಕ. ನಾನು ಕಣ್ಣಿಂದ ನೋಡಿದ್ದೇನೆ. ಈ ವಿಷಯದಲ್ಲಿ ಪಾರ್ಲಿಮೆಂಟಲ್ಲಿ ನಾನು ಮಾತಾಡಿದ್ದು, ಇರ್ತಕ್ಕಂಥ ನಮ್ಮ ಗೌರವಾನ್ವಿತ ಅಗ್ರಿಕಲ್ಚರ್ ಮಿನಿಸ್ಟರ್, ಮಾಜಿ ಮುಖ್ಯಮಂತ್ರಿಗಳು ಮಧ್ಯಪ್ರದೇಶದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ಶ್ರೀಮಾನ್ ಚೌಹಾಣ್ ಅವರು ನಾನು ಕರ್ನಾಟಕದಲ್ಲಿ ಜಾಕ್ ಫ್ರೂಟ್ ಮತ್ತು ಟ್ಯಾಮರನ್ ಬಗ್ಗೆ ಒಂದು ಬೋರ್ಡನ್ನು ಮಾಡ್ತೀನಿ ಅಂತ ಹೇಳಿ ಹೌಸ್ನಲ್ಲೇ ಹೇಳಿದರು. ಅವ್ರಿಗೂ ಹಣ್ಣನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇವೆ. ಕುಮಾರಸ್ವಾಮಿಯವರ ಆಫೀಸಲ್ಲಿ ಅವರೇ ಬಂದು ಹಣ್ಣನ್ನು ರಿಸೀವ್ ಮಾಡಿದರು. ಅಗ್ರಿಕಲ್ಚರಲ್ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ಸ್ಗೆಲ್ಲರಿಗೂ ಹಲಸಿನ ತೋಳಿನ 4 ತೋಳುಗಳನ್ನು ಪ್ಯಾಕ್ ಮಾಡಿ ಬಹಳ ಕ್ಲೀನಾಗಿ ಅದನ್ನು ಅವರಿಗೆ ಕೊಟ್ವಿ. ಅವರು ಅದನ್ನು ತಿಂದು ಮಾರನೇ ದಿನ ಮೀಟಿಂಗ್ನಲ್ಲಿ ಬಹಳ ರುಚಿಯಾಗಿದೆ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ್ದಾರೆ. ಇವತ್ತು ನಾನು ಮತ್ತೆ ಬಂದಿದ್ದು, ನಾನು ಗೌರವಾನ್ವಿತ ಅಗ್ರಿಕಲ್ಚರಲ್ ಮಿನಿಸ್ಟ್ರು ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಬರೆದಂಥ ಒಂದು ಪುಸ್ತಕ ಏನಿದೆ, ಅದನ್ನು 26ನೇ ತಾರೀಕು ನಾನೇ ಡೆಲ್ಲಿಗೆ ಹೋಗಿ ಬಿಡುಗಡೆ ಮಾಡಿದೆ. ಆ ಸಂದರ್ಭದಲ್ಲಿ ಈ ಜಾಕ್ ಫ್ರೂಟು, ಟ್ಯಾಮರಿನ್ನು, ನಮ್ಮ ನೇರಳೆ ಹಣ್ಣು, ಇದರ ಬಗ್ಗೆ ನಾವೇನು ಬೋರ್ಡ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರು ಸಮ್ಮತಿ ಕೊಟ್ಟು ಒಂದು ಭರವಸೆ ಕೊಟ್ಟಿದ್ದರು. ಆ ಪುಸ್ತಕ ಬಿಡುಗಡೆ ಮಾಡುವಾಗ ಆ ಸಂದರ್ಭದಲ್ಲಿ ಹೇಳೋದು ಸರಿಯಲ್ಲ ಅಂತ ಹೇಳಿ ನಾನು ಅವತ್ತು ಹೇಳಲಿಲ್ಲ. ಈಗ ನಾನೇನು ರಾಜ್ಯಸಭಾ ಸದಸ್ಯ ಅಲ್ಲ,
ನಮ್ಮ ಟರ್ಮು ಮುಗಿದೋಗಿದೆ. ಸರ್ ಮತ್ತೆ ಆಯ್ಕೆ ಆದರೂ ಒಬ್ಬ ರೈತನ ಮಗನಾಗಿ ಬಹುಶಃ ಇವತ್ತು ಮನೆಗೆ ಹೋದ ಮೇಲೆ ಅವರ ಗಮನಕ್ಕೆ ಈ ವಿಷಯವನ್ನು ಪುನಃ ತರ್ತೇನೆ. ತಂದು ಅವರು ಹಿಂದೆ ಕೊಟ್ಟಂಥ ಭರವಸೆ ಏನಿದೆ ಅದನ್ನು ಈಡೇರಿಸಿ ನಮ್ಮ ರೈತರಿಗೆ ಇರತಕ್ಕಂಥ ಸಂಕಷ್ಟವನ್ನು ಬಗೆಹರಿಸಬೇಕು ಅಂತ ಹೇಳಿ, ಇದು ಬಡವರು ಬಳಕೆ ಮಾಡುವಂಥದ್ದು ಹಲಸಿನಣ್ಣು. ಅದರ ಬೀಜ ಸಾರಿಗೆ ನಾವು ಬಳಕೆ ಮಾಡ್ತೀವಿ. ಹುಣಸೆ ಹಣ್ಣು ಆ ಹುಳಿ ಪ್ರತಿಯೊಬ್ಬರೂ ಬಡವರ ಮನೆಯಲ್ಲಿ ಅದನ್ನೇ ಮಾಡೋದು, ಯಾವುದೇ ಅಡುಗೆ ಮಾಡಿದರು. ಅದರಿಂದ ಉತ್ತರ ಕರ್ನಾಟಕ, ಉತ್ತರ ಹಿಂದೂಸ್ತಾನದ ವಿಷಯ ಬೇರೆ. ಇದು ಡೌನ್ ಸೌತ್, ಕೇರಳ, ಕರ್ನಾಟಕ, ತಮಿಳುನಾಡು ಈ ಭಾಗದ ಜನತೆಗೆ ಇರುವ ಸಂಕಷ್ಟವನ್ನು ಬಗೆಹರಿಸತಕ್ಕಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು, ಅದರ ಜವಾಬ್ದಾರಿ. ನಾನು ಅವರು ಈ ಬಗ್ಗೆ ಉದಾಸೀನ ಮಾಡಿದ್ದಾರೆ ಅಂತ ಹೇಳಲ್ಲ, ಆದರೆ ಅವರ ಕಾರ್ಯಕ್ರಮದ ಒತ್ತಡದಿಂದ ಏನು ಭರವಸೆ ಕೊಟ್ಟಿದ್ದಾರೋ ಅದನುಷ್ಠಾನಕ್ಕೆ ಇನ್ನೂ ತರಲಿಕ್ಕಾಗಿಲ್ಲ. ಪುನಃ ಇವತ್ತೇ ಮತ್ತೊಮ್ಮೆ ಏನು ನಾನು ಕಣ್ಣಿಂದ ಎಲ್ಲ ಸ್ಟಾರ್ಗಳನ್ನು ನೋಡ್ಕೊಂಡು ಬಂದಿದ್ದೇನೆ, ಕೆಲವು ಹಣ್ಣಿನ ರುಚಿಗಳನ್ನೂ ನೋಡಿದ್ದೇನೆ. ನಾನು ಮತ್ತೊಮ್ಮೆ ಇವತ್ತೇ ನಮ್ಮ ವ್ಯವಸಾಯದ ಮಂತ್ರಿ ಶ್ರೀಮಾನ್ ಚೌಹಾಣ್ ಅವರಿಗೆ ಪತ್ರ ಬರೆದು ನೀವು ಕೊಟ್ಟಂಥ ಭರವಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನನ್ನ ನಂಬಿಕೆ ಇದೆ ಅವರು ಇದನ್ನು ಕಾರ್ಯಗತ ಮಾಡ್ತಾರೆ ಅಂತೇಳಿ.